ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಏಪ್ರಿಲ್ 7, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಒಂದು ಚರ್ಚೆ ನಡೆಯಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ NGT ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಅನ್ನುವಂಥದ್ದಾಗಿರ್ಬೋದು, ಹಾಗೂ ಜೆಂಡರ್ ಐಡೆಂಟಿಟಿಗೆ ಸಂಬಂಧಪಟ್ಟಂಥ ಒಂದು ಡಿಬೇಟನ್ನು ಕಾಣಲಿದ್ದೇವೆ. ಕ್ಲೈಮೇಟ್ ಹೆಲ್ತ್ ಎಮರ್ಜೆನ್ಸಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಹಾಗೂ ಚೀಫ್ ಎಲೆಕ್ಷನ್ ಕಮಿಷನರ್ ಅವರನ್ನು ರಿಮೂವ್ ಮಾಡ್ತಕ್ಕಂಥ ಒಂದು ಕಾಂಟ್ರವರ್ಸಿ ಎಲ್ಲಿಗೆ ಬಂದಿದೆ, ಯಾವ ರೀತಿಯಂಥ ಅಪ್ಡೇಷನನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಇವತ್ತಿನ ಒಂದು ಚರ್ಚೆಯಲ್ಲಿ ನಾವು ನೋಡಲಿದ್ದೇವೆ. ಚರ್ಚೆಯ ಮೊದಲ ಆರ್ಟಿಕಲ್ ಅನ್ನು ನೋಡೋದಾದರೆ, ಸುಪ್ರೀಂ ಕೋರ್ಟ್ ರೆಫ್ಯೂಸಸ್ ಟು ಇಂಟರ್ಫಿಯರ್ ವಿತ್ ಎನ್ವಿರಾನ್ಮೆಂಟಲ್ ನಾಡ್ ಟು ಕೇರಳಾಸ್ ಕೋಝಿಕೋಡ್ ವೇನಾಡ್ ಟನಲ್ ಪ್ರಾಜೆಕ್ಟ್ and road stretch built by the National Highway Authority of India encroached upon wetlands NGT. ಈ ಎರಡು ಇಶ್ಯೂಸ್ಗಳು ಕೂಡ GS ಪೇಪರ್ 3 ನಡೆಯಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ ಯಾವ ರೀತಿಯಾಗಿ ಎನ್ವಿರಾನ್ಮೆಂಟಲ್ಲಿ ಹಾರ್ಮ್ ಮಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇವಾಗ ಸುಪ್ರೀಂ ಕೋರ್ಟು ಸಹ ಒಂದು ರೆಫ್ಯೂಸಲ್ ಕಂಡೀಷನ್ ತೋರಿಸ್ತಾ ಇದೆ. NGTನೂ ಸಹ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದೆ. NGTನೂ ಸಹ ಒಂದು ನ್ಯಾಷನಲ್ ಹೈವೇ ಅಥಾರಿಟಿಗೆ ಸಂಬಂಧಪಟ್ಟಂತೆ ಎನ್ವಿರಾನ್ಮೆಂಟಲ್ ನಾರ್ಮ್ಸ್ಗಳು ವೈಲೇಟ್ ಆಗ್ತಾ ಇದ್ದಾವೆ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಈ ಎರಡು ಇಶ್ಯೂಸ್ಗಳನ್ನು ನಾವು ಇವತ್ತು ನೋಡಬೇಕಾಗಿದೆ. ಮೊದಲ ಹಂತದಲ್ಲಿ ಡೆಲ್ಲಿನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ಅರ್ಬನ್ ಎಕ್ಸ್ಟೆನ್ಷನ್ ರೋಡ್ 2 ಇದರ ಮುಖಾಂತರ ವೆಟ್ಲ್ಯಾಂಡ್ ಎನ್ಕ್ರೋಚ್ ಆಗ್ತಾ ಬರ್ತಾ ಇದೆ. ಪಾಂಡ್ ನಡೆಯಲ್ಲಿ ಒಂದು 8 ಪಿಲ್ಲರನ್ನು ಡೆವಲಪ್ ಮಾಡಿದ್ದಾರೆ ಅನ್ನೋದಾಗಿರ್ಬೋದು. ಕಂಪ್ಲೀಟಾಗಿ ಒಂದು ಪಾಂಡ್ ಏರಿಯಾವನ್ನು ಎನ್ಕ್ರೋಚ್ ಮಾಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಪ್ರಾಪರ್ ಡಿಸ್ಕ್ಲೋಜರನ್ನು ಕಾಣ್ತಾ ಇಲ್ಲ, ಅದರಲ್ಲೂ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ಗೆ ಸಂಬಂಧಪಟ್ಟಂತೆ, ಹಾಗೂ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟು ಸಹ ಸರಿಯಾಗಿ ಆಗಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇದರಿಂದಾಗಿ ಇದೊಂದು ಲೀಗಲ್ ಇಶ್ಯೂವನ್ನು ಕ್ರಿಯೇಟ್ ಮಾಡಿದೆ. ವೆಟ್ಲ್ಯಾಂಡ್ ರೂಲ್ಸ್ಗೆ ಸಂಬಂಧಪಟ್ಟಂತೆ 2017 ಒಂದು ರೂಲ್ಸ್ ನಡೆಯಲ್ಲಿ, ಅದರಲ್ಲೂ ರೂಲ್ 4 ಹೇಳುತ್ತೆ ಯಾವುದೇ ರೀತಿಯಾಗಿ ವೆಟ್ಲ್ಯಾಂಡಲ್ಲಿ ಒಂದು ಎನ್ಕ್ರೋಚ್ಮೆಂಟನ್ನು ಅಲೋ ಮಾಡೋದಿಲ್ಲ ಅಂತ, ಹಾಗೂ ಯಾವುದೇ ರೀತಿಯಾದಂಥ ಪರ್ಮನೆಂಟ್ ಕನ್ಸ್ಟ್ರಕ್ಷನ್ಸನ್ನು ಸಹ ವೆಟ್ಲ್ಯಾಂಡಲ್ಲಿ ಅಲೋ ಮಾಡೋದಿಲ್ಲ ಅಂತ. ಎನ್ಕ್ರೋಚ್ಮೆಂಟು ಅಲೋವಿಲ್ಲ, ಕನ್ಸ್ಟ್ರಕ್ಷನು ಸಹ ಅಲೋವಿಲ್ಲ ಅನ್ನುವಂಥದ್ದಾಗಿ ವೆಟ್ಲ್ಯಾಂಡ್ ರೂಲ್ಸ್ 2017 ಕಾಣ್ತಾ ಇರುವಂಥದ್ದು. ರೂಲ್ಸ್ಗಳು ಇವಾಗ ವೈಲೇಷನ್ ಆಗ್ತಾ ಇದೆ. NGTನೂ ಸಹ ಅಬ್ಸರ್ವೇಷನನ್ನು ಮಾಡ್ತಾ ಇದೆ. ಇಲ್ಲಿ ಯಾರೂ NGTಗೆ ಅಪ್ರೋಚ್ ಮಾಡಿಲ್ಲ. NGTನೇ ತನ್ನಷ್ಟಕ್ಕೆ ತಾನೇ ಒಂದು ಮೀಡಿಯಾ ರಿಪೋರ್ಟ್ನ ಮುಖಾಂತರ ಇವಾಗ ಪ್ರಸ್ತುತವಾಗಿರುವಂಥ ಇಶ್ಯೂವನ್ನು ಅಡ್ರೆಸ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಇಲ್ಲಿ NGT ಹೈಲೈಟ್ ಮಾಡ್ತಾ ಇರುವಂಥದ್ದು ವೆಟ್ಲ್ಯಾಂಡ್ನ ಇಂಪಾರ್ಟೆನ್ಸ್. ಎಕೊಲಾಜಿಕಲ್ ಸೆನ್ಸಿಟಿವ್ ಝೋನ್ ಅಂತ ಅನಿಸ್ಕೊಳ್ಳುತ್ತೆ ವೆಟ್ಲ್ಯಾಂಡ್ಸ್ಗಳು. ಅದರಲ್ಲೂ ಒಂದು ಗವರ್ನೆನ್ಸು ಸಹ ಫೇಲ್ಯೂರ್ ಆಗ್ತಾ ಇದೆ. ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟು ಸಹ ಇಲ್ಲಿ ಆಗ್ತಾ ಇಲ್ಲ ಅಂತ. ಡೆವಲಪ್ಮೆಂಟ್ ಹಾಗೂ ಎನ್ವಿರಾನ್ಮೆಂಟ್ ಒಂದು ಕಾನ್ಫ್ಲಿಕ್ಟ್ ಅಂತ ಬಂದಾಗ ಯಾವ ರೀತಿಯಾಗಿ ಅಥಾರಿಟೀಸ್ಗಳು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನಾವು ಗಮನ ಹರಿಸಬೇಕಾಗುತ್ತೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಇಶ್ಯೂ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್. NGT ಯಾವುದೇ ರೀತಿಯಾಗಿ ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸನ್ನು ತುಂಬ ಅಡ್ರೆಸ್ ಮಾಡ್ತಾ ಇದ್ದಾರೆ. ನ್ಯೂಸಲ್ಲಿ ಇದೆ ಅಂತಂದರೆ NGTಗೆ ಸಂಬಂಧಪಟ್ಟಂಥ ಮಾಹಿತಿ ಆಧಾರದ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆಯಲ್ಲ, ಇದೊಂದು ಸ್ಪೆಷಲೈಸ್ಡ್ ಬಾಡಿ ಅಂತ ಅನಿಸ್ಕೊಳ್ಳುತ್ತೆ. ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ರೆಸಲ್ಯೂಷನ್ ತರತಕ್ಕಂಥ ಹಂತದಲ್ಲಿ ನ್ಯಾಚುರಲ್ ರಿಸೋರ್ಸನ್ನು ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಗಾ ವಹಿಸುತ್ತೆ ಅಂತ ಹೇಳ್ಬೋದು. ಈ ಆ್ಯಕ್ಟ್ನ ಮುಖಾಂತರ ಇದನ್ನು ಡೆವಲಪ್ ಮಾಡಿದ್ದಾರೆ. 2010 ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟನ್ನು ನಾವು ಕಾಣ್ತಾ ಇದ್ದೇವೆ. ಇದರ ಒಂದು ಆಬ್ಜೆಕ್ಟಿವ್ ನಿಮ್ಗೆ ಗೊತ್ತಾಯಿತು, ಕ್ವಿಕ್ ಆಗಿ ಎನ್ವಿರಾನ್ಮೆಂಟ್ ಅಥವಾ ನ್ಯಾಚುರಲ್ ರಿಸೋರ್ಸಸ್ಗೆ ಸಂಬಂಧಪಟ್ಟಂಥ ಕೇಸಸನ್ನು ರಿಸಾಲ್ವ್ ಮಾಡುವಂಥ ಕಾರ್ಯವನ್ನು ಇದು ಮಾಡ್ತಾ ಇದೆ. ಇಲ್ಲಿ ಒಬ್ಬರು ಚೇರ್ಪರ್ಸನ್ ಇರ್ತಾರೆ, ಹಾಗೂ ಜುಡಿಷಿಯಲ್ ಮೆಂಬರ್ಸ್ಗಳು ಇರ್ತಾರೆ, ಕೆಲವೊಂದಿಷ್ಟು ಜನ ಎಕ್ಸ್ಪರ್ಟ್ಸ್ಗಳನ್ನು ಕಾಣ್ತೇವೆ. ಅಪ್ ಟು 5 years ಇವರು ಒಂದು ಟೆನ್ಯೂರ್ ಇರುತ್ತೆ. ಅಂಟಿಲ್ ಏಜ್ 65 ಈ ರೀತಿಯಾಗೂ ಸಹ ನೋಡ್ಬೋದು. ರೀಅಪಾಯಿಂಟ್ಮೆಂಟ್ ಜನರಲಿ ಮಾಡೋದಿಲ್ಲ. ಇಲ್ಲಿ ಯಾವುದೇ ರೀತಿಯಂಥ ರೀಅಪಾಯಿಂಟ್ಮೆಂಟ್ ಇರೋದಿಲ್ಲ. ಇಲ್ಲಿ ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಮಾಡ್ತಾರೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಒಂದು ಕನ್ಸಲ್ಟೇಷನ್ ಆಧಾರದ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬೋದು. ಭಾರತ, ನ್ಯೂಜಿಲ್ಯಾಂಡ್ ಹಾಗೂ ಆಸ್ಟ್ರೇಲಿಯಾವನ್ನು ಹೊರತುಪಡಿಸಿ ಗ್ಲೋಬಲ್ ಲೆವೆಲಲ್ಲಿ, ಅದರಲ್ಲೂ ಒಂದು ಸ್ಪೆಷಲೈಸ್ಡ್ ಎನ್ವಿರಾನ್ಮೆಂಟ್ ಟ್ರಿಬ್ಯುನಲ್ನ ಸೆಟಪ್ ಮಾಡಿರ್ತಕ್ಕಂತಹ 3rd ನೇಷನ್ ಅಂತ ಅನಿಸ್ಕೊಳ್ಳುತ್ತೆ ಆಫ್ಟರ್ ಆಸ್ಟ್ರೇಲಿಯಾ ಆ್ಯಂಡ್ ನ್ಯೂಜಿಲ್ಯಾಂಡ್. ಆ್ಯಂಡ್ ಡೆವಲಪಿಂಗ್ ರಾಷ್ಟ್ರಗಳು ಅಂತ ತೆಗೆದುಕೊಂಡಾಗ ಫಸ್ಟ್ ನೇಷನ್ ಅಂತ ಅನಿಸ್ಕೊಳ್ಳುತ್ತೆ. NGT ಒಂದು ಇಂಪಾರ್ಟೆನ್ಸನ್ನು ಗಮನ ಹರಿಸುವಂಥದ್ದು. ಇದು ಯಾವ ರೀತಿಯಾದಂತಹ ಕೇಸಸ್ಗಳನ್ನು ರಿಸಾಲ್ವ್ ಮಾಡುತ್ತೆ ಅಂದಾಗ, ಇವಾಗ 1974 ಒಂದು ವಾಟರ್ ಆ್ಯಕ್ಟ್ ಅಂತ ನೋಡ್ತೇವೆ ಅಲ್ವಾ. ಅದಾದ ನಂತರ ಫಾರೆಸ್ಟ್ ಆ್ಯಕ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಏರ್ ಆ್ಯಕ್ಟ್ ಅಂತ ಗಮನಿಸ್ಬೋದು. ಏರ್ ಆ್ಯಕ್ಟ್ 1981 ಆಗುತ್ತೆ. ಫಾರೆಸ್ಟ್ ಆ್ಯಕ್ಟ್ 1980 ಕಾಣ್ಬೋದು. ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಆಗಿರ್ಬೋದು. ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್ ಆ್ಯಕ್ಟನ್ನು ನಾವು 1991 ಕಾಣ್ತೇವೆ. ಬಯಾಲಜಿಕಲ್ ಡೈವರ್ಸಿಟಿ ಆ್ಯಕ್ಟ್ 2000. ಈ ರೀತಿಯಾಗಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಆ್ಯಕ್ಟನ್ನು ಡೀಲ್ ಮಾಡುತ್ತೆ, ಅಂದರೆ ಒಂದು ಕೇಸಸನ್ನು ರಿಸಾಲ್ವ್ ಮಾಡುತ್ತೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಈ ಒಂದು ಟ್ರಿಬ್ಯುನಲ್ಗೆ ಅಪೀಲ್ ಮಾಡಿರ್ತಕ್ಕಂತಹ ನಿಟ್ಟಿನಲ್ಲಿ ಒಂದು ಟೈಮ್ ಡ್ಯೂರೇಷನ್ ಇರುತ್ತೆ. 6 month ಒಳಗಾಗಿ ಅವ್ರು ಏನು ಮಾಡ್ತಾರೆ, ಆ ಒಂದು ಡಿಸ್ಪ್ಯೂಟನ್ನು ರಿಸಾಲ್ವ್ ಮಾಡುವಂಥದ್ದಾಗಿ ಗಮನ ಹರಿಸ್ಬೋದು.
ಅಂದರೆ ಒಂದು ಟೈಮ್ ಲಿಮಿಟೇಷನನ್ನು ಕೊಟ್ಟಿದ್ದಾರೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳೋದಾದರೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ನಲ್ಲಿರ್ತಕ್ಕಂಥ ಕೇಸಸ್ಗಳನ್ನು NGT ರಿಸಾಲ್ವ್ ಮಾಡುತ್ತಾ ಇಲ್ವೋ ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ ಕೇರಳದಲ್ಲಿ ನಡೀತಾ ಇರತಕ್ಕಂಥ ಒಂದು ಕೋಸಿಕೋಡ್ ವೇನಾಡ್ ಟನಲ್ ಪ್ರಾಜೆಕ್ಟನ್ನು ನೋಡಿದಾಗ ಇದು ಎನ್ವಿರಾನ್ಮೆಂಟಲಿ ರಿಸ್ಕನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಒಂದು NGO ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡಿದೆ. ಈ ಒಂದು ಹಂತದಲ್ಲಿ ಸುಪ್ರೀಂ ಕೋರ್ಟ್ ರೆಫ್ಯೂಸ್ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ಏನು ರೀಸನನ್ನು ಕೊಡ್ತಾ ಇದೆ ಅನ್ನೋದಾದರೆ, ಈ ಒಂದು ಪ್ರಾಜೆಕ್ಟ್ ನ್ಯಾಷನಲ್ ಇಂಪಾರ್ಟೆನ್ಸನ್ನು ತೋರಿಸುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಸುಪ್ರೀಂ ಕೋರ್ಟ್ನ ಒಂದು ಹೇಳಿಕೆಯನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈ ಒಂದು ಪ್ರಾಜೆಕ್ಟ್ ಕೇರಳದಲ್ಲಿರುವಂಥ ಕೋಸಿಕೋಡ್ ಹಾಗೂ ವೇನಾಡನ್ನು ಕನೆಕ್ಟ್ ಮಾಡ್ತಾ ಇದೆ. ಇದು ವೆಸ್ಟರ್ನ್ ಘಾಟಲ್ಲಿ ಇರೋದ್ರಿಂದ ಎಕಲಾಜಿಕಲ್ ಸೆನ್ಸಿಟಿವ್ ಏರಿಯಾದ ಒಂದು ಪಾರ್ಟ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಲ್ಯಾಂಡ್ ಸ್ಲೈಡ್ಸ್ಗಳು ಹೆಚ್ಚಾಗ್ತಾ ಇರೋದನ್ನು ಗಮನಿಸ್ಬೋದು. 2024ರಲ್ಲಿ ಆಗಿರುವಂಥ ಒಂದು ಇನ್ಸಿಡೆಂಟನ್ನು ಕನೆಕ್ಟ್ ಮಾಡಿದಾಗ ನಿಯರ್ಲಿ 400+ ಅಷ್ಟು ಜನರ ಸಾವಾಗಿರೋದನ್ನು ಕಾಣ್ತಾ ಇದ್ದೇವೆ. ಸೊ ಈ ಒಂದು ಟನಲ್ ಏರಿಯಾ ಏನಿದೆಯಲ್ಲ, ಲ್ಯಾಂಡ್ ಸ್ಲೈಡ್ ಪ್ರೋನ್ ಝೋನ್ ಅಂತ ಹೇಳ್ಬೋದಲ್ವಾ. ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ಗೆ ವೆರಿ ನಿಯರೆಸ್ಟ್ ಇರೋದ್ರಿಂದ ಇದು ಒಂದು ಎಕಲಾಜಿಕಲ್ ಡ್ಯಾಮೇಜನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಅದರಲ್ಲೂ ನ್ಯಾಚುರಲ್ ಹಜಾರ್ಡಸ್ಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ NGO ಇವಾಗ ಸುಪ್ರೀಂ ಕೋರ್ಟ್ಗೆ ಅಪ್ರೋಚನ್ನು ಮಾಡಿದೆ. ಆದರೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇರುವಂಥದ್ದು, ಈ ಒಂದು ಪ್ರಾಜೆಕ್ಟ್ ನ್ಯಾಷನಲ್ ಇಂಪಾರ್ಟೆನ್ಸನ್ನು ಹೊಂದಿದೆ. ಎಕ್ಸ್ಪರ್ಟ್ ಅಥವಾ ಕಮಿಟಿಯ ಒಂದು ರೆಕಮೆಂಡೇಷನ್ಸ್ಗಳ ಆದಮೇಲೆ ಈ ಒಂದು ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ ಅನ್ನೋದನ್ನು ಗಮನಿಸುವಂಥದ್ದು. ಸೊ ಇಲ್ಲಿ ಇಂಪಾರ್ಟೆಂಟ್ ಡೈರೆಕ್ಷನ್ ಏನಂತಂದರೆ, ಸೇಫ್ಟಿ ಕನ್ಸರ್ನ್ ಏನಾದರೂ ಬಂದರೆ ಆವಾಗ NGTಗೆ ಅಪ್ರೋಚ್ ಮಾಡ್ಬೋದು. ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ಹಂತದಲ್ಲೂ ಸಹ ಸ್ಟ್ರಿಕ್ಟಾಗಿ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು, ಸೇಫ್ಟಿಯನ್ನು ಎನ್ಶೋರ್ ಮಾಡಬೇಕು ಅನ್ನುವಂಥ ಕನ್ಸರ್ನನ್ನು ಕಾಣ್ಬೋದು. ಸೊ ಇಲ್ಲಿ ಎರಡೂ ಇಶ್ಯೂನ ನೋಡಿದಾಗ ಡೆವಲಪ್ಮೆಂಟ್ ವರ್ಸಸ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಅಲ್ವಾ, ಕೋರ್ಟು ಇಲ್ಲಿ ಬ್ಯಾಲೆನ್ಸನ್ನು ತೆಗೆದುಕೊಂಡು ಬರಬೇಕು. ಬಿಕಾಸ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸು ಸಹ ಅಷ್ಟೇ ಇಂಪಾರ್ಟೆಂಟ್. ಸಸ್ಟೈನಬಿಲಿಟಿನ ಎನ್ಶೋರ್ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಒಂದು ಅವಶ್ಯಕತೆಯೂ ಸಹ ಇದ್ದೇ ಇರುತ್ತೆ ಅಲ್ವಾ. ಹಾಗೂ NGT ಏನಂತಂದರೆ ಎನ್ವಿರಾನ್ಮೆಂಟಲ್ ಕಂಪೈಲೆನ್ಸನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ. ಸೊ ಇಲ್ಲಿ ಒಂದು ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ ಈ ಎರಡೂ ಬಾಡೀಸ್ಗಳು ಆ್ಯಕ್ಟ್ ಮಾಡ್ತಾ ಇದ್ದಾವೆ ಅನ್ನುವಂಥ ಕ್ಲಾರಿಟಿ ನಮಗಿಲ್ಲಿ ಇಂಪಾರ್ಟೆಂಟ್. ಈ ಒಂದು ಇಶ್ಯೂ ಎನ್ವಿರಾನ್ಮೆಂಟ್ ಸೆಕ್ಷನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನದಾಗಿ, ರಾಜ್ಯಸಭಾ ಚೇರ್ಮನ್, ಲೋಕಸಭಾ ಸ್ಪೀಕರ್ ರಿಜೆಕ್ಟ್ ಅಪೋಸಿಷನ್ ನೋಟಿಸ್ ಸೀಕಿಂಗ್ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ರಿಮೂವಲ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುವಂಥದ್ದು. ಅಪೋಸಿಷನ್ ಪಾರ್ಟೀಸ್ಗಳು ಹೇಗಾದರೂ ಮಾಡಿ ಚೀಫ್ ಎಲೆಕ್ಷನ್ ಕಮಿಷನರ್ ಅವರನ್ನು ರಿಮೂವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ನೋಟಿಸನ್ನು ಸಹ ಕೊಟ್ಟಿರ್ತಾರೆ. ಇದರಡಿನಲ್ಲಿ ರಾಜ್ಯಸಭೆಯಿಂದ 63 MPsಗಳು ಸೈನ್ ಮಾಡಿರೋದಾಗಿ ಹಾಗೂ ಲೋಕಸಭೆಯಲ್ಲಿ 130 MPsಗಳು ಸೈನ್ ಮಾಡಿರೋದನ್ನು ಗಮನಿಸುವಂಥದ್ದು. ಸೊ ಚೀಫ್ ಎಲೆಕ್ಷನ್ ಕಮಿಷನರ್ ಅವರು ತಮ್ಮ ಒಂದು ಪವರನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಹಾಗೂ ಎಕ್ಸಿಕ್ಯೂಟಿವ್ ಡೈರೆಕ್ಷನ್ ಆಧಾರದ ಮೇಲೆ ಅವರು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅಲಿಗೇಷನ್ಸನ್ನು ಹಾಕಿದರು. ಇವಾಗ ಪ್ರಸ್ತುತವಾಗಿ ಈ ಒಂದು ಪ್ರೊಸೆಸ್ ಎಲ್ಲಿಗೆ ಬಂದಿದೆ ಅಂತಂದರೆ, ಫೈನಲ್ ಆಗಿ ರಾಜ್ಯಸಭೆ ಚೇರ್ಮನ್, ಲೋಕಸಭೆ ಸ್ಪೀಕರ್ ಅವರು ಕಂಪ್ಲೀಟಾಗಿ ನೋಟಿಸನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾವುದೇ ರೀತಿಯಾಗಿ ಒಂದು ರೀಸನನ್ನು ಮೆನ್ಷನ್ ಮಾಡಿಲ್ಲ ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ. ಜಡ್ಜಸ್ ಎನ್ಕ್ವೈರಿ ಆ್ಯಕ್ಟ್ 1968 ನಡಿನಲ್ಲಿ ಯಾವ ರೀತಿಯಾಗಿ ಜಡ್ಜಸ್ಗಳನ್ನು ರಿಮೂವ್ ಮಾಡ್ತಾರಲ್ಲ, ಅದೇ ಒಂದು ಹಂತದಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಅವರನ್ನು ರಿಮೂವ್ ಮಾಡೋದಾಗಿ ನಾವು ನೋಡ್ತಾ ಇದ್ದೇವೆ. ಸೊ ಇಲ್ಲಿ ಸ್ಪೀಕರ್ ಆಗಿರ್ಬೋದು ಅಥವಾ ಚೇರ್ಮನ್ ಆಗಿರ್ಬೋದು ರಿಮೂವಲ್ ಮೋಷನನ್ನು ಅಡ್ಮಿಟ್ ಆದರೂ ಮಾಡ್ಕೋಬೋದು, ರಿಜೆಕ್ಟ್ ಆದರೂ ಸಹ ಮಾಡ್ಕೋಬೋದು ಅಲ್ವಾ. ಇದೊಂದು ಡಿಸ್ಕ್ರಿಮಿನೇಟರಿ ಪವರನ್ನು ತೋರಿಸುತ್ತೆ. ಪ್ರಿಸೈಡಿಂಗ್ ಆಫೀಸರ್ಸ್ಗಳಿಗೆ ಇರ್ತಕ್ಕಂಥ ಒಂದು ಡಿಸ್ಕ್ರಿಷನರಿ ಪವರನ್ನು ಕಾಣ್ತಾ ಇದ್ದೇವೆ. ಚೀಫ್ ಎಲೆಕ್ಷನ್ ಕಮಿಷನರ್ ಅವರನ್ನು ರಿಮೂವ್ ಮಾಡ್ತಕ್ಕಂಥ ಹಂತದಲ್ಲಿ ಆರ್ಟಿಕಲ್ 324 ಎಲೆಕ್ಷನ್ಗೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಅಲ್ವಾ. ಚೀಫ್ ಎಲೆಕ್ಷನ್ ಕಮಿಷನರನ್ನು ರಿಮೂವ್ ಮಾಡುವಂಥ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜಸನ್ನು ರಿಮೂವ್ ಮಾಡುವಂಥ ಪ್ರೊಸೆಸನ್ನೇ ಇಲ್ಲಿ ಯೂಸ್ ಮಾಡ್ತಾರೆ. ಚೀಫ್ ಎಲೆಕ್ಷನ್ ಕಮಿಷನರ್ ಅವರು ಇನ್ಕೆಪಾಸಿಟಿಯನ್ನು ಹೊಂದಿದ್ರೆ ಅಥವಾ ಮಿಸ್ಬಿಹೇವಿಯರನ್ನು ಮಾಡಿದ್ದೆ ಆದರೆ ಅವರನ್ನು ಸ್ಪೆಷಲ್ ಮೆಜಾರಿಟಿ ಆಧಾರದ ಮೇಲೆ ರಿಮೂವ್ ಮಾಡ್ತಾರೆ ಅಲ್ವಾ. ಪಾರ್ಲಿಮೆಂಟ್ನಲ್ಲಿ ಮೋಷನ್ನ ಪಾಸ್ ಮಾಡಲಾಗುತ್ತೆ, ಅದಾದ ನಂತರ ಸ್ಪೆಷಲ್ ಮೆಜಾರಿಟಿ ಆಧಾರದ ಮೇಲೆ ಅವರನ್ನು ರಿಮೂವ್ ಮಾಡ್ತಾರೆ. ಇಲ್ಲಿ ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಂಥ ಇಂಡಿಪೆಂಡೆನ್ಸಿ ತುಂಬ ಇಂಪಾರ್ಟೆಂಟ್. ಎಲೆಕ್ಷನ್ ಕಮಿಷನರನ್ನು ರಿಮೂವ್ ಮಾಡುವಂಥ ಹಂತದಲ್ಲಿ ಸ್ಟ್ರಿಕ್ಟ್ ಆಗಿರುವಂಥ ರೂಲ್ಸನ್ನು ಯಾಕೆ ಫಾಲೋ ಮಾಡ್ತೇವೆ ಅಂದರೆ, ಇಮಿಡಿಯೇಟಾಗಿ ಸರ್ಕಾರ ಇವರನ್ನು ರಿಮೂವ್ ಮಾಡಬಾರ್ದು ಅನ್ನುವಂಥ ಒಂದು ಕಂಡೀಷನ್ ಆಧಾರದ ಮೇಲೆ ಎಲೆಕ್ಷನ್ ಕಮಿಷನ್ ಇವತ್ತು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸನ್ನು ಕಂಡಕ್ಟ್ ಮಾಡಬೇಕು ಹಾಗೂ ಯಾವುದೇ ರೀತಿಯಾದಂತಹ ಪಕ್ಷಪಾತವನ್ನು ಮಾಡಬಾರ್ದು, ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇರಬಾರ್ದು ಅಂತ. ಇವಾಗ ಪ್ರಸ್ತುತವಾಗಿರುವಂಥ ಕನ್ಸರ್ನ್ ಏನಂತಂದರೆ, ರಾಜ್ಯಸಭೆ ಚೇರ್ಮನ್ ಆಗಿರ್ಬೋದು, ಲೋಕಸಭೆ ಸ್ಪೀಕರ್ ಆಗಿರ್ಬೋದು ರಿಜೆಕ್ಟ್ ಮಾಡಿದಾರಲ್ವ, ಇದಕ್ಕೆ ಕಾರಣವನ್ನು ಇಲ್ಲಿ ಕೊಟ್ಟಿಲ್ಲ. ಟ್ರಾನ್ಸ್ಪರೆನ್ಸಿಗೆ ಸಂಬಂಧಪಟ್ಟಂತೆ ಕ್ಲಿಯರ್ ರೀಸನ್ ಇಂಪಾರ್ಟೆಂಟ್ ಫಾರ್ ರಿಜೆಕ್ಷನ್. ಸೊ ಇದೊಂದು ಅಕೌಂಟಬಿಲಿಟಿಯನ್ನು ಪ್ರಶ್ನೆ ಮಾಡ್ತಾ ಇದೆ.
ಪೊಲಿಟಿಕಲ್ ಕಾನ್ಫ್ಲಿಕ್ಟನ್ನು ಸಹ ಇದು ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಇದೆ ಅಪೋಸಿಷನ್ ಪಾರ್ಟಿ ಹಾಗೂ ಪ್ರಸ್ತುತವಾಗಿರ್ತಕ್ಕಂಥ ಸರ್ಕಾರದ ಮಧ್ಯೆ. ಹಾಗಾಗಿ ಇನ್ಸ್ಟಿಟ್ಯೂಷನಲ್ ಬ್ಯಾಲೆನ್ಸ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಪ್ರಿಸೈಡಿಂಗ್ ಆಫೀಸರ್ಸ್ ಒಂದು ರೋಲ್ ಯಾವ ರೀತಿಯಾಗಿದೆ, ಎಲ್ಲರನ್ನ ಸರಿದೂಗಿಸಬೇಕಾಗಿರುವಂಥದ್ದು ಅಥವಾ ಒಂದು ಮೋಷನ್ ರಿಜೆಕ್ಟ್ ಮಾಡುವಾಗ ಕಾರಣಗಳನ್ನು ಕೊಡುವಂಥದ್ದು. ಸೊ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ಲಿ ಬೇಕಾಗಿರುವಂತಹ ಅಪ್ಡೇಷನ್ ಅಂತಂದರೆ ಚೀಫ್ ಎಲೆಕ್ಷನ್ ಕಮಿಷನರ್ ಅವರನ್ನ ರಿಮೂವ್ ಮಾಡ್ತಕ್ಕಂಥ ಹಂತದಲ್ಲಿ ಮೋಷನನ್ನು ಪ್ರಿಸೈಡಿಂಗ್ ಆಫೀಸರ್ ಅವರು ರಿಜೆಕ್ಟ್ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಿರಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸಂಬಂಧಪಟ್ಟಂಥ ಚರ್ಚೆಯನ್ನು ಮಾಡಿದ್ದೇವೆ. ಇಲ್ಲಿ ಒಂದು ಅಪ್ಡೇಷನ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ ಅ ಡಿಸ್ಟರ್ಬಿಂಗ್ ಸ್ಟೆಪ್ ಫಾರ್ ರೈಟ್ಸ್, ಡಿಗ್ನಿಟಿ ಆ್ಯಂಡ್ ಮೆಂಟಲ್ ಹೆಲ್ತ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ಅಡಿಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ ಸೋಷಿಯಲ್ ಜಸ್ಟಿಸ್ ಆಧಾರದ ಮೇಲೆ ಕನೆಕ್ಟ್ ಆಗುವಂಥದ್ದು. ಸೊ ಇಲ್ಲಿ 2026 ಟ್ರಾನ್ಸ್ಜೆಂಡರ್ ಅಮೆಂಡ್ಮೆಂಟ್ ಬಿಲ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಕ್ರಿಟಿಕಲ್ ಪಾಯಿಂಟ್ಸನ್ನು ಆಥರ್ ಅವರು ಹೇಳ್ತಾ ಇದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂ ಇರೋದ್ರಿಂದ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. 2026 ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಅಮೆಂಡ್ಮೆಂಟ್ ಬಿಲ್ ನಡಿನಲ್ಲಿ ಕೆಲವೊಂದಿಷ್ಟು ಲೂಪ್ ಹೋಲ್ಸ್ಗಳಿದ್ದಾವೆ. ಸೊ ಇಲ್ಲಿ ಪ್ರಥಮವಾದಂತಹ ಕ್ವಶನ್ ಅಂತಂದರೆ ಜೆಂಡರ್ ಐಡೆಂಟಿಟಿ ಅಂತ ಬಂದಾಗ ಇದನ್ನು ಇಂಡಿವಿಜುವಲ್ ನಿರ್ಧಾರ ತೆಗೆದುಕೊಳ್ತಾರಾ ಅಥವಾ ಸ್ಟೇಟ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಅನ್ನುವಂಥ ಒಂದು ಪ್ರಶ್ನೆಯಲ್ಲಿ ಉದ್ಭವವಾಗಿದೆ. ಈ ಮೊದಲು ಕೊಟ್ಟಿರುವಂಥ ಒಂದು ಲೀಗಲ್ ಪ್ರೊಟೆಕ್ಷನ್ ಅಥವಾ ಲೀಗಲ್ ಸ್ಟೇಟಸ್ ರಿಗಾರ್ಡಿಂಗ್ ದ ಟ್ರಾನ್ಸ್ಜೆಂಡರ್ಸ್ ಅನ್ನುವಂಥದ್ದಾದರೆ ನಾಲ್ಸಾ ಜಡ್ಜ್ಮೆಂಟನ್ನು ಕಾಣ್ಬೋದಲ್ವಾ. ನಾಲ್ಸಾ ಜಡ್ಜ್ಮೆಂಟ್ ನಡಿನಲ್ಲಿ ಟ್ರಾನ್ಸ್ಜೆಂಡರ್ ಪರ್ಸನನ್ನು ಆ್ಯಸ್ ಅ ಥರ್ಡ್ ಜೆಂಡರ್ ಅಂತ ರಿಕಗ್ನೈಸ್ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ಸೆಲ್ಫ್ ಐಡೆಂಟಿಫಿಕೇಷನ್ ಆಫ್ ಜೆಂಡರನ್ನು ಕಾಣ್ತಾ ಇದ್ದೇವೆ. ಯಾವುದೇ ರೀತಿಯಾಗಿ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಅವಶ್ಯಕತೆ ಇಲ್ಲ, ಎಕ್ಸ್ಟರ್ನಲ್ ವೆರಿಫಿಕೇಷನ್ ಒಂದು ರಿಕ್ವೈರ್ಮೆಂಟ್ಸು ಸಹ ಇಲ್ಲಿ ಇಲ್ಲ ಅಂತ ಹೇಳ್ಬೋದು. ಇದಾದ ನಂತರ 2019 ಒಂದು ಸರಿಯಾದಂತಹ ಕಾನೂನನ್ನು ತೆಗೆದುಕೊಂಡು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆ್ಯಕ್ಟನ್ನು ಜಾರಿಗೆ ತೆಗೆದುಕೊಂಡು ಬರ್ತಾರೆ. ನಾಲ್ಸಾದ ಪ್ರಿನ್ಸಿಪಲ್ನ ಆಧಾರದ ಮೇಲೆ ಈ ಒಂದು ಆ್ಯಕ್ಟನ್ನು ಕಾಣ್ಬೋದು. ಇಲ್ಲಿ ಟ್ರಾನ್ಸ್ಜೆಂಡರ್ಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂತಹ ತಾರತಮ್ಯ ಆಗಬಾರ್ದು, ಡಿಸ್ಕ್ರಿಮಿನೇಷನ್ ಆಗಬಾರ್ದು. ಆ್ಯಂಟಿ ಡಿಸ್ಕ್ರಿಮಿನೇಟರಿ ಕಂಡೀಷನ್ ಆಗಿರ್ಬೋದು, ಅವ್ರಿಗೆ ಸಂಬಂಧಪಟ್ಟಂತೆ ವೆಲ್ಫೇರ್ ಕಂಡೀಷನ್ನ ತೆಗೆದುಕೊಂಡು ಬರಬೇಕು ಅಂತ ವೆಲ್ಫೇರ್ ಸ್ಕೀಮ್ಸಲ್ಲೂ ಸಹ ಅವ್ರಿಗೆ ಬೆನಿಫಿಟ್ ಸಿಗುವಂತೆ ಮಾಡಲಿಕ್ಕೆ ಒಂದು ಫೋಕಸನ್ನು ಮಾಡ್ತಾರೆ. ಎಜುಕೇಷನ್ ಎಕ್ಸೆಸಿಬಿಲಿಟಿ ಇರಬೇಕು, ಹೆಲ್ತ್ ಕೇರ್ ಎಕ್ಸೆಸಿಬಿಲಿಟಿ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾನೂನನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಸೊ ಇವಾಗ ಒಂದು ತಿದ್ದುಪಡಿಯನ್ನು ಮಾಡಬೇಕಾಗಿದೆ. 2026 ತಿದ್ದುಪಡಿಯನ್ನು ಮಾಡ್ತಕ್ಕಂಥ ಹಂತದಲ್ಲಿ ಈ ಮೊದಲು ಸೆಲ್ಫ್ ಐಡೆಂಟಿಫಿಕೇಷನ್ ಕೊಟ್ಟಿದ್ದಾರಲ್ಲ, ಇವಾಗ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಆಧಾರದ ಮೇಲೆ ನಾವು ಡಿಕ್ಲರೇಷನ್ ಮಾಡಬೇಕಾಗಿದೆ. ಮೆಡಿಕಲ್ ಆ್ಯಂಡ್ ಬ್ಯೂರೋಕ್ರಾಟಿಕ್ ಸರ್ಟಿಫಿಕೇಷನ್ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೀವು ಟ್ರಾನ್ಸ್ಜೆಂಡರ್ ಅಂತ ಘೋಷಣೆ ಮಾಡುವಂಥ ಹಂತದಲ್ಲಿ. ಸೊ ನೀವು ರಿಕ್ವೈರ್ಮೆಂಟ್ಸ್ ಏನಿದೆ ಅಂತಂದರೆ ಮೆಡಿಕಲ್ ಬೋರ್ಡ್ ಒಂದು ಅಪ್ರೂವಲನ್ನು ಕೊಡಬೇಕಾಗುತ್ತೆ. ಇವರ ಐಡೆಂಟಿಟಿಯನ್ನು ಡಿಸೈಡ್ ಮಾಡುವಂಥದ್ದು ಇವತ್ತು ಬ್ಯೂರೋಕ್ರಾಟಿಕ್ ಸರ್ಟಿಫಿಕೇಷನ್ ಮುಖಾಂತರ. ಸೊ ಇದರ ಆಧಾರದ ಮೇಲೆ ಯಾವ ರೀತಿಯಾಗಿ ಒಂದು ಇಂಡಿವಿಜುವಲ್ ರೈಟ್ಸ್ ವಯೋಲೇಷನ್ ಆಗ್ತಾ ಇದೆ ಅಲ್ವಾ. ಸೊ ಇಲ್ಲಿ ಯಾವ ರೀತಿಯಾದಂಥ ಸೈಂಟಿಫಿಕ್ ಟೆಸ್ಟನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಜೆಂಡರ್ ಐಡೆಂಟಿಟಿಯನ್ನು ಮಾಡ್ತಕ್ಕಂಥ ಹಂತದಲ್ಲಿ ಡಿಗ್ನಿಟಿಯನ್ನು ಇದು ವಯೋಲೇಟ್ ಮಾಡುತ್ತೆ, ಪ್ರೈವಸಿಯನ್ನು ಇದು ವಯೋಲೇಟ್ ಮಾಡ್ತಾ ಇದೆ, ಬಾಡಿಲಿ ಅಟಾನಮಿಯನ್ನು ಇದು ವಯೋಲೇಟ್ ಮಾಡ್ತಾ ಇದೆ. ಸೊ ಇಲ್ಲಿ ಆಥರ್ ಅವರು ಕನೆಕ್ಟ್ ಮಾಡ್ತಾ ಇರುವಂಥದ್ದು ಮೆಂಟಲ್ ಹೆಲ್ತ್ ಆಸ್ಪೆಕ್ಟ್ ಯಾವ ರೀತಿಯಾಗಿದೆ ಅಂತ ಹೈಲೈಟ್ ಮಾಡ್ತಾ ಇದ್ದಾರೆ. ಮೆಂಟಲ್ ಹೆಲ್ತ್ ಇಂಪ್ಯಾಕ್ಟ್ ಅಂತ ಬಂದಾಗ ಟ್ರಾನ್ಸ್ಜೆಂಡರ್ ನಡೆಯಲ್ಲಿ ಒಂದು ಫಿಯರ್ ಕ್ರಿಯೇಟ್ ಆಗುತ್ತೆ, ಆಂಗ್ಸೈಟಿ, ಹ್ಯುಮಿಲಿಯೇಷನ್ ಆಗಿರ್ಬೋದು. ಸೊ ಕಮ್ಯುನಿಟಿ ಆಲ್ರೆಡಿ ವಲ್ನರಬಲ್ ಇದೆ. ಹೈ ವೈಲೆನ್ಸ್ ರೇಟನ್ನು ನಾವು ಗಮನ ಹರಿಸ್ಬೋದು. ಸೂಸೈಡ್ ಅಟೆಂಪ್ಟು ಸಹ ಈ ಒಂದು ಟ್ರಾನ್ಸ್ಜೆಂಡರ್ಗೆ ಸಂಬಂಧಪಟ್ಟಂತೆ ಜಾಸ್ತಿ ಇದೆ. 13 to 50% ಅಷ್ಟು ಇರುವಂಥದ್ದು. ವೈಲೆನ್ಸ್ ಅಂತ ಬಂದಾಗ ನಿಯರ್ಲಿ 57% ಅಷ್ಟು ವೈಲೆನ್ಸ್ ಆಗ್ತಾ ಇದೆ. ಹೆಲ್ತ್ ಕೇರ್ ನಡೆಯಲು ಕೆಲವೊಂದಿಷ್ಟು ಬ್ಯಾರಿಯರ್ಸ್ಗಳನ್ನು ಕಾಣ್ತಾ ಇದ್ದಾವೆ. ಸಾಕಷ್ಟು ಜನ ಹಾಸ್ಪಿಟಲ್ಸ್ಗೆ ಹೋಗದೇ ಇರತಕ್ಕಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದಾವೆ. ಮೆಂಟಲ್ ಹೆಲ್ತ್ ಸರ್ವಿಸಸನ್ನು ಸಹ ಅವ್ರು ಅವೇಲ್ ಮಾಡ್ಕೊಳ್ಳದೇ ಇರತಕ್ಕಂಥ ಸ್ಥಿತಿಗಳನ್ನು ನೋಡ್ತಾ ಇದ್ದಾವೆ. ಸೊ ಇದರಿಂದ ಪಬ್ಲಿಕ್ ಮೆಂಟಲ್ ಹೆಲ್ತ್ ಕ್ರೈಸಿಸನ್ನು ಸಹ ನಾವು ಫೇಸ್ ಮಾಡಬೇಕಾಗುತ್ತೆ ಅಂತ. ಅಷ್ಟೇ ಅಲ್ಲದೆ ರಾಂಗ್ಫುಲ್ ಆಗಿ ಜೆಂಡರ್ ಐಡೆಂಟಿಟಿಯನ್ನು ಇಲ್ಲಿ ತೋರಿಸಿದ್ದೇ ಆದರೆ ಅವರ ಮೇಲೆ 15 ವರ್ಷಗಳ ಕಾಲ ಇಂಪ್ರಿಸನ್ಮೆಂಟನ್ನು ಇಂಪೋಸ್ ಮಾಡಲಾಗುತ್ತೆ. ಸೊ ಇದರಿಂದನೂ ಸಹ ಡಾಕ್ಟರ್ಸ್ಗಳ ಮೇಲೆ, ಸೈಕಾಲಜಿಸ್ಟ್ ಆಗಿರ್ಬೋದು, ಟೀಚರ್ಸ್ಗಳ ಮೇಲೆ ಒಂದು ಇಂಪ್ಯಾಕ್ಟ್ ಆಗುತ್ತಲ್ವ. ಅವರು ಸಹ ಇವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಹೆಸಿಟೇಟ್ ಮಾಡ್ತಾ ಇರ್ತಕ್ಕಂಥ ಸಾಧ್ಯತೆಗಳನ್ನು ಕಾಣ್ತಾ ಇದ್ದಾವೆ. ಇವಾಗ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂ ಅಂತ ಬಂದಾಗ ಮೆಡಿಕಲ್ ಬೋರ್ಡ್ ಅಂತ ನಾವು ಹೇಳಿದ್ವಿ. ಮೆಡಿಕಲ್ ಬೋರ್ಡಲ್ಲಿ ನಾವು ಆಲ್ರೆಡಿ ಸಾಕಷ್ಟು ಓವರ್ ಬರ್ಡನ್ ಕಂಡೀಷನ್ನ ಕಾಣ್ತಾ ಇದ್ದೇವೆ. ಸಾಕಷ್ಟು ವಿಷಯಗಳನ್ನು ಅವರು ಡೀಲ್ ಮಾಡತಕ್ಕಂಥ ಸಾಧ್ಯತೆ ಇದೆ. ಅದರಲ್ಲೂ ಜೆಂಡರ್ ಐಡೆಂಟಿಟಿಗೆ ಸಂಬಂಧಪಟ್ಟಂತೆ ಅವರಿಗೆ ಎಕ್ಸ್ಟ್ರಾ ಬರ್ಡನ್ ಆಗುತ್ತೆ, ಪ್ರೊಸೆಸ್ಸು ಡಿಲೇ ಆಗ್ಬೋದಲ್ವಾ. ಸರಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಾಗದೇ ಇರತಕ್ಕಂಥ ಸ್ಥಿತಿಗತಿಗಳು ಇರ್ಬೋದಲ್ವ. ಹಾಗಾಗಿ ಇಲ್ಲಿ ಜೆಂಡರ್ ಐಡೆಂಟಿಟಿ ಅನ್ನುವಂಥದ್ದು ಒಂದು ಪರ್ಸ್ನಲ್ ಕಾನ್ಸೆಪ್ಟ್ ಆಗಿದೆ ಅಥವಾ ಇಂಟರ್ನಲ್ ಕಾನ್ಸೆಪ್ಟ್ ಆಗಿದೆ ಅಂತ ಹೇಳ್ಬೋದು. ಯಾವುದೇ ರೀತಿಯಾಗಿ ಬಯಾಲಜಿಕಲಿ ಮೇಜರಬಲ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಎಕ್ಸ್ಟರ್ನಲ್ ವೆರಿಫಿಕೇಷನ್ ರಿಕ್ವೈರ್ಡ್ ಇಲ್ಲ ಅನ್ನುವಂಥದ್ದಾಗಿ ಆಥರ್ ಅವರು ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದರೆ ಸೋಷಿಯಲ್ ಇಂಪ್ಯಾಕ್ಟನ್ನು ಇದು ಕ್ರಿಯೇಟ್ ಮಾಡ್ಬೋದು. ಇವಾಗ ಜೆಂಡರ್ ಐಡೆಂಟಿಟಿ ಅಂತಂದರೆ ಏನು ಅಂತ
ಪ್ರಾಪರ್ ಕ್ಲಾರಿಫಿಕೇಷನ್ಸನ್ನು ಕಾಣ್ತೇವೆ. ಟ್ರಾನ್ಸ್ಜೆಂಡರ್ ಅಂದರೆ ಏನು, ಇಂಟರ್ಸೆಕ್ಸ್ ಅಂದರೆ ಏನು, ಹಿಜ್ರಾ, ಈ ರೀತಿಯಾದಂಥ ಕ್ಲಾಸಿಫಿಕೇಷನ್ಸ್ಗಳಾಗುತ್ತಲ್ವ. ಇದರ ಆಧಾರದ ಮೇಲೆ ಒಂದು ಸಪೋರ್ಟಿಂಗ್ ಸಿಸ್ಟಮು ಸಹ ಕೊಲ್ಯಾಪ್ಸ್ ಆಗಬಹುದು. ಆ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಂತೆ ಕಮ್ಯುನಿಟಿ ಟ್ರಸ್ಟು ಸಹ ಕೊಲ್ಯಾಪ್ಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಜೆಂಡರ್ ಐಡೆಂಟಿಟಿ ಅನ್ನುವಂಥದ್ದು ಸೆಲ್ಫ್ ಡಿಕ್ಲರೇಷನ್ ಇದೆ. ರೈಟ್ ಬೇಸ್ಡ್ ಅಪ್ರೋಚನ್ನು ನಾವು ಇಲ್ಲಿ ಕಾಣಬೇಕಾಗಿದೆ. ವೆರಿ ಸಿಂಪಲ್ ಪ್ರೋಸೆಸ್ಸನ್ನು ಇಲ್ಲಿ ನಾವು ಇನ್ವಾಲ್ವ್ ಮಾಡ್ಕೋಬೋದಲ್ವಾ. ಸೊ ಸಂವಿಧಾನಾತ್ಮಕವಾಗಿಯೂ ಕೂಡ ಮೂಲಭೂತ ಹಕ್ಕುಗಳ ವಯೋಲೇಷನ್ ಆಗ್ತಾ ಇದೆ ಅಂತ ಕಾಣ್ಬೋದು. ಆರ್ಟಿಕಲ್ 14 ಆಗಿರ್ಬೋದು, ಈಕ್ವಾಲಿಟಿಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 19, ಎಕ್ಸ್ಪ್ರೆಷನ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 21, ಡಿಗ್ನಿಟಿ ಆ್ಯಂಡ್ ಪ್ರೈವಸಿಗೆ ಸಂಬಂಧಪಟ್ಟಂತೆ. ಎಥಿಕಲ್ ಕನ್ಸರ್ನ್ ಅಂತ ಬಂದಾಗ ಬಾಡಿಲಿ ಅಟಾನಮಿ ಹಾಗೂ ಸ್ಟೇಟ್ ಕಂಟ್ರೋಲ್ನ ಒಂದು ಆಸ್ಪೆಕ್ಟನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗೂ ಒಂದು ಐಡೆಂಟಿಟಿ ಅಂತ ಬಂದಾಗ ನಾವು ಮೆಡಿಕಲೈಸೇಷನ್ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಕ್ವಶನ್ ಮಾರ್ಕು ಸಹ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್ ಇಶ್ಯೂ. ಇದರ ಆಧಾರದ ಮೇಲೆ ಮೇನ್ಸಲ್ಲಿ ಕ್ವಶನ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಟ್ರಾನ್ಸ್ಜೆಂಡರ್ಗೆ ಸಂಬಂಧಪಟ್ಟಂಥ ರೈಟ್ಸ್ಗಳು ಯಾವ ರೀತಿಯಾಗಿ ವಯೋಲೇಷನ್ ಆಗ್ತಾ ಇದೆ, ಅದರಲ್ಲೂ ಯಾವ ರೀತಿಯಂಥ ರಿಸ್ಕ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ನೋಡಿ, ಮೆಂಟಲ್ ಹೆಲ್ತ್ ಆಗಿರ್ಬೋದು, ರೈಟ್ಸ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಹಾಗೂ ಅವರನ್ನು ಯಾವ ರೀತಿಯಾಗಿ ಸೋಷಿಯಲ್ ಎಕ್ಸ್ಕ್ಲೂಷನ್ ಮಾಡ್ತಾ ಇದ್ದೀವಿ ಅಂತ ಮಲ್ಟಿಪಲ್ ಡೈಮೆನ್ಷನ್ಸನ್ನು ನೀವು ಕನೆಕ್ಟ್ ಮಾಡ್ತಾ ಹೋಗಬೇಕು. ಇನ್ನು ಮುಂದಿನದಾಗಿ ಕ್ಲೈಮೇಟ್ ಚೇಂಜ್ ಆಸ್ ಅ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಹೆಲ್ತ್ ಆಸ್ಪೆಕ್ಟ್, GS ಪೇಪರ್ 3 ನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕ್ಲೈಮೇಟ್ ಚೇಂಜಲ್ಲಿ ಕನೆಕ್ಟ್ ಮಾಡುವಂಥದ್ದು. ಕ್ಲೈಮೇಟ್ ಚೇಂಜ್ ಅನ್ನೋದು ಕೇವಲ ಒಂದು ಎನ್ವಿರಾನ್ಮೆಂಟಲ್ ಇಶ್ಯೂ ಅಲ್ಲ, ಇದು ಡೈರೆಕ್ಟಾಗಿ ಪಬ್ಲಿಕ್ ಹೆಲ್ತ್ ಕ್ರೈಸಿಸ್ಗೆ ಲಿಂಕ್ ಆಗುತ್ತೆ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಕ್ಲೈಮೇಟ್ ಚೇಂಜ್ನಿಂದ ಯಾವ ರೀತಿ ಅಂತ ಹೆಲ್ತ್ ಇಂಪ್ಯಾಕ್ಟ್ ಆಗುತ್ತೆ. ವಾಟರ್ ರಿಲೇಟೆಡ್ ಡಿಸೀಸಸ್ಗಳನ್ನು ಕಾಣ್ಬೋದು. ಫ್ಲಡ್ಡಿಂಗ್ ಆ್ಯಕ್ಟಿವಿಟಿಯಿಂದ, ವಾಟರ್ ಲಾಗಿಂಗ್ ಕಂಡೀಷನಿಂದಾಗಿ ಟೈಫಾಯ್ಡ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹೆಪಟೈಟಿಸ್ ಎ ಆಗಬಹುದು, ಅಥವಾ ಲೆಪ್ಟೋಸ್ಪಿರೋಸಿಸ್ ಅಂತಕ್ಕಂಥ ಕಾಯಿಲೆಗಳು ಬರಬಹುದು. ಥೈರಾಯ್ಡ್ ಆಗಿರ್ಬೋದು, ಅಥವಾ ಕೊಲೆರಾ ಆಗಿರ್ಬೋದು. ಸೊ ಇವೆಲ್ಲ ಡಿಸೀಸಸ್ಗಳು ವಾಟರ್ ಬಾರ್ನ್ ಇರೋದ್ರಿಂದ ನಾವು ಗಮನಿಸ್ಬೋದು. ಕಂಟ್ಯಾಮಿನೇಟೆಡ್ ಆಗಿರ್ತಕ್ಕಂಥ ಡ್ರಿಂಕಿಂಗ್ ವಾಟರ್, ಪುವರ್ ಸ್ಯಾನಿಟೇಷನ್ ಸಿಸ್ಟಮ್ನ ಮುಖಾಂತರ ನಾವು ಡಿಸೀಸಸ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಹಾಗೆ ಡ್ರಾಟ್ ಸಿಚುವೇಷನಿಂದಾಗಿ ಅಥವಾ ವಾಟರ್ ಸ್ಕೇರ್ಸಿಟಿ ಮುಖಾಂತರನೂ ಸಹ ಅನ್ಸೇಫ್ ಆಗಿರುವಂಥ ವಾಟರ್ ಇರೋದ್ರಿಂದನೂ ಸಹ ಡಿಹೈಡ್ರೇಷನ್ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಡಯೇರಿಯಾ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇವಾಗ ವೆಕ್ಟರ್ ಬಾರ್ನ್ ಡಿಸೀಸಸ್ಗಳು ಸಹ ಹೆಚ್ಚಾಗ್ತಾ ಹೋಗುತ್ತೆ. ಡೆಂಗ್ಯೂ, ಮಲೇರಿಯಾ ಅಂತಹ ರೋಗಗಳು ಹರಡ್ತಾ ಹೋಗುತ್ತೆ. ಬಿಕಾಸ್ ವಾರ್ಮ್ ಟೆಂಪ್ರೇಚರನ್ನು ಕಾಣಬಹುದು. ಹಾಗೂ ರೇನ್ಫಾಲಲ್ಲಿ ಬದಲಾವಣೆ ಆಗ್ತಾ ಇರೋದ್ರಿಂದ ಮಸ್ಕಿಟೋಸ್ಗಳು ಸಾಕಷ್ಟು ಟೈಮ್ ತನೂ ಸಹ ಸರ್ವೈವ್ ಆಗ್ತಕ್ಕಂಥ ಕೆಪಾಬಿಲಿಟಿಯನ್ನು ಡೆವಲಪ್ ಮಾಡ್ತಾ ಹೋಗುತ್ತೆ. ಸೊ ಸಾಕಷ್ಟು ಏರಿಯಾದಲ್ಲಿ ಮಸ್ಕಿಟೋಗಳು ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಕಾಯಿಲೆಗಳು ಹರಡ್ತಾ ಹೋಗುತ್ತನ್ನು ಕಾಣ್ಬೋದು. ಆ್ಯಂಡ್ ಅಗೇನ್ ಏರ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಲಿಂಕ್ ಮಾಡಿದಾಗ ಇವಾಗ ಪರ್ಟಿಕ್ಯುಲೇಟ್ ಮ್ಯಾಟರ್ 2.5ನ ಕನೆಕ್ಟ್ ಮಾಡ್ಬೋದಲ್ವಾ. ಇದರ ಮುಖಾಂತರ ಲಂಗ್ಸ್ ಆಗಿರ್ಬೋದು, ಬ್ಲಡ್ ಸ್ಟ್ರೀಮ್ಸ್ಗಳಿಗೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಅಸ್ತಮಾ ಅಂತಹ ರೋಗಗಳಾಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು, ಕಿಡ್ನಿ ಡ್ಯಾಮೇಜಸ್, ಈ ರೀತಿಯಾಗಿ ನಾನಾ ಕಾಯಿಲೆಗಳು ಬರ್ತಾ ಇರೋದನ್ನು ಗಮನಿಸ್ಬೋದು. ಹಾಗೆ ಹೀಟ್ ವೇವ್ಸ್ನ ಮುಖಾಂತರ ಸಾಕಷ್ಟು ಡೆತ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಹೀಟ್ ಸ್ಟ್ರೆಸ್ ಇಲ್ಲಿ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಹೀಟ್ ಸ್ಟ್ರೆಸ್ನ ಮುಖಾಂತರ ಮೋರ್ಟಾಲಿಟಿ ಆಗ್ತಾ ಇದೆ ಅನ್ಬೋದು. ಹೀಟ್ ಸ್ಟ್ರೋಕ್ ಆಗುತ್ತೆ. ಕಾರ್ಡಿಯೋವೆಸ್ಕ್ಯುಲರ್ ಸ್ಟ್ರೆಸ್ಸನ್ನು ಗಮನಿಸ್ಬೋದು. ಮೋರ್ಟಾಲಿಟಿಯನ್ನು ಕಾಣ್ತಾ ಇದ್ದೇವೆ. ಸೊ ಇಲ್ಲಿ ವಲ್ನರಬಲ್ ಪಾಪ್ಯುಲೇಷನ್ ಮೇಲೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅಲ್ವಾ. ಸೊ ಬರ್ತ್ ವೇಟ್ ಕಡಿಮೆ ಇರುತ್ತಲ್ಲ, ಆ ಒಂದು ಇನ್ಫ್ಯಾಂಟ್ನಲ್ಲಿ ಸಾಕಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಅಥವಾ ಪ್ರೀ ಟರ್ಮ್ ಬರ್ತ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು. ಎಲ್ಡರ್ಲಿ ಪಾಪ್ಯುಲೇಷನ್ ಮೇಲೂ ಸಹ ಒಂದು ಮೋರ್ಟಾಲಿಟಿ ರಿಸ್ಕನ್ನು ಇದು ಕ್ರಿಯೇಟ್ ಮಾಡುತ್ತೆ. ಔಟ್ಡೋರಲ್ಲಿ ಸಿವಿಯರ್ ಎಕ್ಸ್ಪೋಜರ್ ಇದ್ದರೆ ಈ ಒಂದು ಹಂತದಲ್ಲಿ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ಅಗೇನ್ ಫುಡ್ ಸೆಕ್ಯೂರಿಟಿ ಆಸ್ಪೆಕ್ಟ್ ಅಂತ ಬಂದಾಗ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡುವಂಥದ್ದು. ಇವಾಗ ಕ್ಲೈಮೇಟ್ ಇಂಪ್ಯಾಕ್ಟ್ನಿಂದಾಗಿ ರೇನ್ಫಾಲು ಸರಿಯಾಗಿ ಆಗದೆ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತವೆ. ಇರಾಟಿಕ್ ರೇನ್ಫಾಲ್ ಅಂತ ಹೇಳ್ಬೋದಲ್ವಾ. ಇದರಿಂದ ಕ್ರಾಪ್ ಫೇಲ್ಯೂರ್ ಆಗುತ್ತೆ. ಪ್ರೊಡಕ್ಟಿವಿಟಿನೂ ಸಹ ಕಡಿಮೆ ಆಗೋದನ್ನು ಗಮನಿಸ್ಬೋದು. ಇದರಿಂದಾಗಿ ಏನಾಗುತ್ತೆ, ಫುಡ್ ಶಾರ್ಟೇಜ್ ಆಗುತ್ತೆ. ಪ್ರೈಸು ಸಹ ಹೆಚ್ಚಾಗುವಂಥ ಕಂಡೀಷನನ್ನು ಕಾಣ್ತವೆ. ಮಾಲ್ ನ್ಯೂಟ್ರಿಷನ್ ಕಂಡೀಷನ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ಇಮ್ಯುನಿಟಿನೂ ಸಹ ತುಂಬ ವೀಕ್ ಆಗೋದನ್ನು ಗಮನಿಸ್ತಾ ಇದ್ದೇವೆ. ಡಿಸೀಸ್ಗಳ ವಲ್ನರಬಿಲಿಟಿನೂ ಸಹ ಹೆಚ್ಚಾಗುವಂಥದ್ದನ್ನು ಕಾಣ್ಬೋದು. ಸೊ ಇಲ್ಲಿ ಹೆಲ್ತ್ ಎಮರ್ಜೆನ್ಸಿ ಅನ್ನುವಂಥ ಆಸ್ಪೆಕ್ಟನ್ನು ಆಥರ್ ಅವರು ಅಡ್ರೆಸ್ ಮಾಡ್ತಾ ಇದ್ದಾರೆ. ಕ್ಲೈಮೇಟ್ ಚೇಂಜು ಇದೊಂದು ಮಲ್ಟಿ ಸೆಕ್ಟೋರಲ್ ಕ್ರೈಸಿಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಎನ್ವಿರಾನ್ಮೆಂಟ್ಗೂ ಸಹ ಹಾರ್ಮನ್ನು ಕ್ರಿಯೇಟ್ ಮಾಡ್ತಾ ಇದೆ. ಹೆಲ್ತ್ ಮೇಲೆ ಆಗಿರ್ಬೋದು, ಹಾಗೂ ಎಕಾನಮಿ ಮೇಲೂ ಸಹ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಹಾಗಾಗಿ ನಾವು ಪಾಲಿಸಿನಲ್ಲಿ ಈ ಒಂದು ಇಶ್ಯೂವನ್ನು ಇಗ್ನೋರ್ ಮಾಡುವಂತಿಲ್ಲ ಅಂತ. ಕ್ಲೈಮೇಟ್ ಚೇಂಜ್ನಿಂದ ಹೆಲ್ತ್ ಮೇಲೆ ಸಾಕಷ್ಟು ಬರ್ಡನ್ ಕ್ರಿಯೇಟ್ ಆಗ್ತಾ ಇದೆ. ಹಾಗಾಗಿ ಪಬ್ಲಿಕ್ ಹೆಲ್ತ್ ಪ್ರಿಪೇರ್ಡ್ನೆಸ್ ಇಲ್ಲಿ ಇಂಪಾರ್ಟೆಂಟ್. ಕ್ಲೈಮೇಟ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಇಂಪಾರ್ಟೆಂಟ್ ಆಗುತ್ತೆ. ಪಾಲಿಸಿ ಇಂಟಿಗ್ರೇಷನ್ ಸಹ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥ ಆಸ್ಪೆಕ್ಟನ್ನು ಕನೆಕ್ಟ್ ಮಾಡಬೇಕು. ಮೇನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಡೈಮೆನ್ಷನನ್ನು ಇಲ್ಲಿ ಕವರ್ ಮಾಡಿದ್ದಾರೆ. ಕ್ಲೈಮೇಟ್ ಚೇಂಜನ್ನು ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿಯಾಗಿ ನಾವು ಯಾಕೆ ಕನ್ಸಿಡರ್ ಮಾಡಬೇಕು ಅನ್ನೋದಾದರೆ, ಡಿಸೀಸ್ಗಳ ಒಂದು ಕಂಡೀಷನ್ ಆಗಿರ್ಬೋದು, ಪೊಲ್ಯೂಷನ್ ಆಗಿರ್ಬೋದು, ಹಾಗೂ ಮೋರ್ಟಾಲಿಟಿಗೆ ಸಂಬಂಧಪಟ್ಟಂಥ ಎಲ್ಲ ಆಸ್ಪೆಕ್ಟ್ಸ್ಗಳನ್ನು ನೀವು ಆನ್ಸರ್ಲಿ ಯೂಸ್ ಮಾಡ್ಕೋಬೋದು.
ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ NGTಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳಾಗಿದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಆಪ್ಷನ್ ಎ, NGT ವಾಸ್ ಎಸ್ಟಾಬ್ಲಿಷ್ಡ್ ಅಂಡರ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986. ಆಪ್ಷನ್ 2ನಲ್ಲಿ ಇಟ್ ಡೀಲ್ಸ್ ವಿತ್ ದ ಕೇಸಸ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್. ಆಪ್ಷನ್ 3ಯಲ್ಲಿ ಇಟ್ ಹ್ಯಾಸ್ ಬೋತ್ ಜುಡಿಷಿಯಲ್ ಆ್ಯಂಡ್ ಎಕ್ಸ್ಪರ್ಟ್ ಮೆಂಬರ್ಸ್. ಈ 3 ಆಪ್ಷನ್ ಅಡಿಯಲ್ಲಿ ಸರಿಯಾದ ಉತ್ತರವನ್ನು ಇಲ್ಲಿ ಕೇಳಿದರೆ ಸರಿಯಾದ ಉತ್ತರವನ್ನು ಚೂಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕೂಡ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.